ಸರ್ಕಾರ ಜಾರಿ ಮಾಡಿರೋ ವೃತ್ತಿಪರ ಕೋರ್ಸ್ಗಳ ಪ್ರವೇಶಾತಿ ಕಾಯ್ದೆಗೆ ಭಾರೀ ವಿರೋಧ ವ್ಯಕ್ತ ಆಗ್ತಾ ಇದೆ. ವಿದ್ಯಾರ್ಥಿ ಪರ ಸಂಘಟನೆಗಳು ಕಾಯ್ದೆ ವಿರೋಧಿಸಿ ಬೀದಿಗಿಳಿದು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಸರ್ಕಾರದ ವಿರುದ್ಧ ಧಿಕ್ಕಾರ, ಪ್ರತಿಕೃತಿ ದಹಿಸಿ ಆಕ್ರೋಶ. ಸಿಇಟಿ ಕಾಯ್ದೆ 2006ಕ್ಕೆ ವಿದ್ಯಾರ್ಥಿಗಳು ಸಿಡಿದೆದ್ದಿದ್ದಾರೆ. ಬೆಂಗಳೂರಲ್ಲಿ ಎಬಿವಿಪಿ ಹಾಗೂ ಸ್ಟೂಡೆಂಟ್ ಫೆಡರೇಷನ್ ಆಫ್ ಇಂಡಿಯಾ ಸಂಘಟನೆಗಳು ಸರಣಿ ಪ್ರತಿಭಟನೆ ನಡೆಸಿದವು. ಮೈಸೂರು ಬ್ಯಾಂಕ್ ಸರ್ಕಲ್ ಅಲ್ಲಿ ಕಾಮೆಡ್ಗೆ ಪ್ರತಿಕೃತಿಯನ್ನು ದಹಿಸಿ ಪ್ರತಿಭಟನೆ ನಡೆಸಿದ್ವು. ಸಿಇಟಿ ಕಾಯ್ದೆ ಬಡ ಮತ್ತು ಗ್ರಾಮಾಂತರ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಮಾರಕವಾಗುತ್ತೆ ಅಂತ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದರು. ನಮ್ಮ ರಾಜ್ಯದಲ್ಲಿ ಕೇವಲ 5,000 ಬಡ ವಿದ್ಯಾರ್ಥಿಗಳಿದ್ದಾರೆ. ಈ ಪ್ರಶ್ನೆಯನ್ನು ಸರ್ಕಾರ ಮುಂಚೆ ಜಾರಿಗೆ ತಗೊಂಬರೋಕ್ಕೆ ಮುಂಚೆ ಯೋಜನೆಯನ್ನು ಹಾಕೋಬೇಕಿತ್ತು. 1.5 ಲಕ್ಷ ರೂಪಾಯಿ ಒಬ್ಬ ಬಡ ವಿದ್ಯಾರ್ಥಿ ಕಟ್ಟಿ ಓದಲಿಕ್ಕೆ ಸಾಧ್ಯ ಇದೆ. ಇವತ್ತು ಲಿಟ್ರೇಸಿ ರೇಟ್ನ ಜಾಸ್ತಿ ಮಾಡಬೇಕು ಅಂತೆಲ್ಲ ಹೇಳಿ ಇವರು ಕಾನೂನನ್ನು ತೊಗೊಂಬರಕ್ಕೆ ಹೊರಟ್ರೆ ಅದು ಸಾಧ್ಯ ಆಗದೇ ಇರುವಂಥ ಕಾನೂನನ್ನು ತೊಗೊಂಬರ್ತಾ ಇದ್ದಾರೆ. ಇವತ್ತು ಕಾಮೆಡ್ಕೆಯನ್ನು ಬಂದ್ ಮಾಡಿ ಮತ್ತೆ ಸಿಇಟಿ ಯೋಜನೆಯನ್ನು ಜಾರಿಗೆ ತರಬೇಕು, ಮೆರಿಟ್ ಸೀಟ್ಗಳನ್ನು ಮತ್ತಷ್ಟು ಹೆಚ್ಚು ಮಾಡಬೇಕು ಅನ್ನುವಂಥದ್ದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಬೇಡಿಕೆ ಇದೆ. ಇತ್ತ ಸರ್ಕಾರ ಮಾತ್ರ ಯಾವುದೇ ಪ್ರತಿಭಟನೆಗೂ ಜಗ್ಗದೆ ಮುಂದಿನ ಪ್ರಕ್ರಿಯೆಗಳಿಗೆ ಮುಂದಾಗಿದೆ. ಶುಲ್ಕ ಮತ್ತು ಪ್ರವೇಶಾತಿ ನಿಗದಿಗೆ ನೇಮಕವಾಗಿರುವ ಸಮಿತಿಗಳು ಖಾಸಗಿ ಕಾಲೇಜುಗಳ ಮೂಲಸೌಕರ್ಯ ಮತ್ತಿತರ ಅಂಶಗಳನ್ನು ಪರಿಗಣಿಸಿ ಶುಲ್ಕ ನಿಗದಿ ಪ್ರಕ್ರಿಯೆಯನ್ನು ಶುರು ಮಾಡಿದ್ದಾವೆ. ಇನ್ನೊಂದು ತಿಂಗಳಲ್ಲಿ ಸರ್ಕಾರಕ್ಕೆ ವರದಿಯನ್ನು ಕೊಡ್ತವೆ. ಅವರು ನೋಟಿಸ್ ಕೊಡಬೇಕು. ನೋಟಿಸ್ ಕೊಟ್ಟ ನಂತರ ಅವ್ರ ರಿಪ್ಲೈ ಬರುತ್ತೆ. ರಿಪ್ಲೈ ಬಂದ ತಕ್ಷಣ ಅವರು ಎಲ್ಲದೂ ಕೂಡ ಅವ್ರದ್ದು ರಿಟರ್ನ್ಸ್ ಎಲ್ಲ ಫೈಲ್ ಮಾಡೋದು, ಅವ್ರದ್ದು ಏನು ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ, ಎಷ್ಟು ಮೂಲಭೂತ ಸೌಕರ್ಯ ಇದೆ, ಅದರ ಮೇಲೆ ಅದು ನಿಗದಿಪಡಿಸಲು ಅದು ಸೈಂಟಿಫಿಕ್ ಆರ್ಟಿಸ್ಟಿಕಲ್ಲೇ ಅವರು ಮಾಡ್ತಾರೆ. ಇನ್ನು ಕಾಯ್ದೆ ಬಗ್ಗೆ ದಿನೇ ದಿನೇ ವಿದ್ಯಾರ್ಥಿ ಸಂಘಟನೆಗಳಿಂದ ಶಿಕ್ಷಣ ತಜ್ಞರಿಂದ ವಿರೋಧ ಜಾಸ್ತಿ ಆಗ್ತಾನೆ ಇದೆ. ಇಷ್ಟು ದಿನ ವಿದ್ಯಾರ್ಥಿಗಳಿಂದ ಪರೋಕ್ಷವಾಗಿ ಸುಲಿತಾ ಇದ್ದ ಖಾಸಗಿ ಕಾಲೇಜುಗಳು ಈಗ ನೇರವಾಗಿಯೇ ಶುಲ್ಕ ವಸೂಲಿಗೆ ಇಳಿಯುತ್ತವೆ. ಬೆಂಗಳೂರಿಂದ ಕ್ಯಾಮರಾಮನ್ ಪ್ರತಾಪ್ ಜೊತೆ ಮಸೂದ್ ದೊಡ್ಡಬಾಗ್ಲು, ಸುವರ್ಣ ನ್ಯೂಸ್. ಮನೆ ಮುಂದೆ ನಿಲ್ಲಿಸಿದ್ದ ಆಟೋಗಳ ಮೀಟರ್ ಹಾಗೂ ಟೈರ್ಗಳನ್ನು ಕದ್ದ ಘಟನೆ ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ನಡೆದಿದೆ. ನಿನ್ನೆ ತಡರಾತ್ರಿ 8 ಮಂದಿ ದುಷ್ಕರ್ಮಿಗಳ ತಂಡ ಈ ಕೃತ್ಯ ಎಸಗಿರೋ ಶಂಕೆ ವ್ಯಕ್ತವಾಗಿದೆ. ಸುಮಾರು 15ಕ್ಕೂ ಹೆಚ್ಚು ಆಟೋಗಳ ಟೈರ್ಗಳು ಹಾಗೂ ಮೀಟರ್ಗಳು ಕಾಣೆಯಾಗಿದ್ದು ಬಡ ಆಟೋ ಡ್ರೈವರ್ಗಳು ಕಂಗಾಲಾಗಿದ್ದಾರೆ. ಈ ಸಂಬಂಧ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ದುಷ್ಕರ್ಮಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ನೈಟ್ 1 ಗಂಟೆ 2 ಗಂಟೆ ಮೇಲಾಗಿರೋದು. ಹೆಚ್ಚು ಕಮ್ಮಿ 7-8 ಗಾಡಿ ಮೇಲಾಗಿದೆ ಅಂತೀನಿ. ಎಲ್ಲ ಪಕ್ಕದಲ್ಲಿ 7-8 ಗಾಡಿ. ಆಟೋ ಮೀಟ್ರು ಟೈರು ಎಲ್ಲ ಗಾಡಿಯಲ್ಲಿ ಮೀಟ್ರು ಟೈರು ಬಿಚ್ಚಾರೆ. ಒಂದೊಂದು ಗಾಡಿ 2 ಬಿಚ್ಚಾರೆ, ಒಂದು ಗಾಡಿ 1 ಬಿಚ್ಚಾರೆ. ಶುಕ್ರವಾರದಿಂದ ನೀವು ಜೇಬ್ನಲ್ಲಿ 20 ರೂಪಾಯಿ ಇದೆ ಅಂತ ಆಟೋ ಹತ್ತಿದ್ರೆ ತೊಂದರೆ ಅನುಭವಿಸಬೇಕಾಗುತ್ತೆ. ಯಾಕಂದ್ರೆ ಆಟೋ ಪ್ರಯಾಣ ದರ ಏರಿಕೆಯಾಗ್ತಾ ಇದೆ. ಎಷ್ಟು ಏರಿಕೆ ಆಗುತ್ತೆ ಅಂತ ತಿಳ್ಕೊಬೇಕಾ? ಈ ಸ್ಟೋರಿ ನೋಡಿ. ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಆಟೋ ಪ್ರಯಾಣ ದರ ಹೆಚ್ಚಳವಾಗಿದೆ. ಕನಿಷ್ಠ ಆಟೋ ದರ 25 ರೂಪಾಯಿಗೆ ಏರಿಕೆಯಾಗಿದೆ. ನಗರ ಜಿಲ್ಲಾಧಿಕಾರಿ ಡಿಸಿ ಪ್ರಕಾಶ್ ಇಂದು ಸಂಜೆ ಆಟೋ ಚಾಲಕರು ಹಾಗೂ ಆರ್ಟಿಒ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಆದೇಶ ಹೊರಡಿಸಿದ್ದಾರೆ. ಸದ್ಯ ಕನಿಷ್ಠ ಆಟೋ ದರ 20 ರೂಪಾಯಿ ಇತ್ತು. ಈಗ 5 ರೂಪಾಯಿ ಹೆಚ್ಚಳವಾಗಿದ್ದು ಕನಿಷ್ಠ ದರ 25 ರೂಪಾಯಿಗೆ ಏರಿಸಲಾಗಿದೆ. ಇನ್ನು 1 ಕಿಲೋಮೀಟರ್ಗೆ ಮೊದಲು 11 ರೂಪಾಯಿ ಇತ್ತು. ಈಗ ಅದನ್ನು 13 ರೂಪಾಯಿಗೆ ಏರಿಸಲಾಗಿದೆ. ಆಟೋದಲ್ಲಿ 50 ಕೆಜಿಯವರೆಗೆ ಲಗೇಜ್ ಹಾಕಿಕೊಂಡು ಹೋಗಬಹುದು. 20 ಕೆಜಿವರೆಗಿನ ಲಗೇಜು ಉಚಿತ. 20 ಕೆಜಿಯ ಮೇಲ್ಪಟ್ಟ ಲಗೇಜಿಗೆ 2 ರೂಪಾಯಿಯಂತೆ ಚಾರ್ಜ್ ಮಾಡಲಾಗುತ್ತೆ. ದರ ಏರಿಕೆ ಆಗಿರೋದಕ್ಕೆ ಆಟೋ ಚಾಲಕರು ಹರ್ಷ ವ್ಯಕ್ತಪಡಿಸಿದರು. ಇವತ್ತು ಬೆಂಗಳೂರು ನಗರದಲ್ಲಿ ಆಟೋ ಚಾಲಕ ಸಂಘಟನೆಗಳ ಹೋರಾಟದ ಫಲವಾಗಿ ಸುಮಾರು 4 ತಿಂಗಳಿಂದ ಸತತವಾಗಿ ನಮ್ಮ ಎಲ್ಲ ಮಿತ್ರ ಸಂಘಟನೆಗಳ ಹೋರಾಟಕ್ಕೆ ಇವತ್ತು ಬೆಂಬಲ ಸಿಕ್ಕಿದೆ. ಹಾಗಾಗಿ ಬೆಂಗಳೂರು ನಗರದ ಸಾರ್ವಜನಿಕ ಹಿತದೃಷ್ಟಿ ಮತ್ತು ಆಟೋ ಚಾಲಕರ ಹಿತದೃಷ್ಟಿಯಿಂದ ನಾವೆಲ್ಲ ಇವತ್ತು 13 ರೂಪಾಯಿ ಕಿಲೋಮೀಟ್ರು ಮತ್ತು ಮಿನಿಮಮ್ 25 ರೂಪಾಯಿ 20 ರೂಪಾಯಿ ಇದ್ದು 25 ರೂಪಾಯಿ ಮಾಡಿದ್ದಾರೆ. ಹಾಗಾಗಿ ನಮಗೆ ಪೂರ್ತಿ ತೃಪ್ತಿ ಇಲ್ಲದೆ ಇದ್ದರೂ ಸಾರ್ವಜನಿಕ ಅನುಗುಣವಾಗಿ ನಮಗೆ ಸ್ವಲ್ಪ ತೃಪ್ತಿಯಾಗಿದೆ. ಆದರೆ ಆಟೋ ಪ್ರಯಾಣ ದರ ಹೆಚ್ಚಳ ಸಾರ್ವಜನಿಕರಿಗೆ ಮತ್ತೊಂದು ಆರ್ಥಿಕ ಹೊರೆಯಾಗಿ ಪರಿಣಮಿಸಿದೆ.
25 ರೂಪಾಯಿ ಮಾಡಿದ್ದಾರೆ. ಈಗ 5 ರೂಪಾಯಿ ಮತ್ತೆ ಜಾಸ್ತಿ ಆದಾಗ ಇಲ್ಲಿಗೆ ಬರ್ತಕ್ಕಂಥ ರಾಜಧಾನಿ ಅಂದಮೇಲೆ ಕೆಲಸಗಳ ಮೇಲೆ ಎಷ್ಟೋ ಜನ ದಿನನಿತ್ಯ ರಾಜಧಾನಿಗೆ ಬರ್ತಾ ಇರ್ತಾರೆ. ಸೊ ಅಲ್ಲಿ ಬೆಲೆಗಳು ಈ ಥರ ಏರಿಕೆ ಆಗ್ತಾ ಇದ್ದಾಗ ಈಗ ರೈತರೇ ಬರ್ತಾರೆ ಅಂತ ಇಟ್ಕೊಳ್ಳಿ, ಇಲ್ಲಿ ಈ ಬೆಲೆಗಳು ಏರಿಕೆ ಆಗ್ತಾ ಇರುತ್ತೆ, ಆದರೆ ರೈತರು ಬೆಳೀತಕ್ಕಂಥ ಅವ್ರ ವಸ್ತುಗಳಿಗೆ ಬೆಲೆ ಅವ್ರದ್ದು ಏರಿಕೆ ಆಗೋದಿಲ್ಲ. ಸೊ ಇಂಥ ಒಂದು ಪರಿಸ್ಥಿತಿಗಳಲ್ಲಿ ಸಾಮಾನ್ಯ ಮನುಷ್ಯ ಇಲ್ಲಿ ಬದುಕೋದು ತುಂಬ ಕಷ್ಟ ಆಗ್ತಾ ಇರುತ್ತೆ. ಒಟ್ಟಾರೆ ಬೆಲೆ ಏರಿಕೆಯ ಹೊರೆಯಿಂದ ತತ್ತರಿಸಿರುವ ಸಾರ್ವಜನಿಕರು ಮತ್ತೊಮ್ಮೆ ಆಟೋ ಪ್ರಯಾಣ ದರ ಏರಿಕೆಯನ್ನು ಹೊರಲು ಸಿದ್ಧವಾಗಬೇಕಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ವಿಷ್ಣು ಜೊತೆ ಮಸೂದ್ ದೊಡ್ಡೇಬಾಗಿಲು, ಸುವರ್ಣ ನ್ಯೂಸ್. ಫನೆಲ್ ಜೇಡದ ವಿಷದಿಂದ ಒಂದೇ ಗಂಟೆಯಲ್ಲಿ ಸಾವು. ಬೆರಗು ರಾತ್ರಿ 11:30ಕ್ಕೆ. ಇವೆಷ್ಟು ಇವತ್ತಿನ ನಮ್ಮ ಬೆಂಗಳೂರಿನ ಸುದ್ದಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.